ನೀವೊಂದು ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಅಥವಾ ಒಂದು ಕೈಗಾರಿಕೆ ನಿರ್ಮಾಣ ಮಾಡೋಕ್ಕೆ ಈ ಥರ ಫಲವತ್ತಾದ ಭೂಮಿನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿರೋದು ಯಕ್ಷ ಪ್ರಶ್ನೆ. ಈ ಒಂದು ಪ್ರಾಧಿಕಾರಕ್ಕೆ 35,000 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ ಅಂತ ಅಂದರೆ ಇದು ಲಾಭದ ಉದ್ದೇಶಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ನ ಅದು ಬೆಂಗಳೂರು ಅಭಿವೃದ್ಧಿಗೆ ಮಾಡ್ತಿರೋ ಪ್ರಾಜೆಕ್ಟ್ ಅನ್ನೋದ ಸರ್ಕಾರ ದಾಖಲೆಗಳು ಹೇಳ್ತದೆ. ಇಷ್ಟು ಲಕ್ಷ ಕಲ್ಪವೃಕ್ಷಗಳು ಕಡಿದು ಯಾವ ಕರ್ಮಕ್ಕೆ ಹೋಗಬೇಕು, ಇಷ್ಟು ಗೋಮಾತೆಗಳನ್ನ ಕಸಾಯಿಕನೇ ಕಳಿಸ್ಬೇಕಲ್ಲ, ಇದು ಮನುಷ್ಯತ್ವ ಮಾನವೀಯತೆ ಮಾಡೋಕ್ಕೆ ಸಾಧ್ಯನಾ? ಈಗ ರೈತರೇ ಅಲ್ಲ ಅಂತ CM ಹೇಳ್ತಾರಲ್ವ, 6.5 ಲಕ್ಷ ಲೀಟ್ರು ಹಾಲು ಹರಿ ಹೇಗೆ ಉತ್ಪತ್ತಿ? ಇದು ನಾನು ಹೇಳ್ತಾ ಇದ್ದಲ್ಲ, KMF ಅಲ್ಲಿ ಸ್ವತಃ ತಮ್ಮ ಸುರೇಶ್ ಅವರೇ ಅಧ್ಯಕ್ಷರು, ಬೆಂಬಲ ಅಧ್ಯಕ್ಷರು, ಅವ್ರತವೇ ಡೇಟಾ ಇದೆ. ಮನುಷ್ಯತ್ವ ಮಾನವೀಯತೆ ಸ್ವಲ್ಪ ಯೋಚನೆ ಮಾಡಿ. ಬಡವ್ರ ಪರಿಸ್ಥಿತಿ ಏನಾಗ್ಬೋದು, ಸಣ್ಣ ಜಮೀನ್ದಾರು ಏನಾಗ್ಬೋದು, ಕೂಲಿ ಕಾರ್ಮಿಕರು ಏನಾಗ್ಬೋದು, ಭೂಮಿ ಕಳ್ಕೊಂಡಂಥ ರೈತರಿಗೆ ಒಂದು ಪರ್ಮನೆಂಟ್ ಜಾಬ್ ಯಾವ್ದಾದ್ರು ಒಂದು ಕಡೆ ಕೊಟ್ಟಿರೋ ಉದಾಹರಣೆಗಳು ಇಡೀ ರಾಜ್ಯದೆಲ್ಲರೂ ಇದೆಯಾ? ಸರ್, ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ DK ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಇಲ್ಲಿನ ರೈತರು ನೋಡಿದರೆ ಕಣ್ಣೀರು ಹಾಕ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಹೆಂಗೆ ಅನಿಸುತ್ತೆ ಇವಾಗ ರೈತರ ಹೋರಾಟಕ್ಕೆ ಜಯ ಸಿಗುತ್ತೆ ಅನಿಸುತ್ತಾ, ಅಥವಾ ಮುಖ್ಯಮಂತ್ರಿಗಳ ಹಠವೇ ಗೆಲ್ಲುತ್ತಾ ಇಲ್ಲಿ? ಖಂಡಿತವಾಗೂ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಏಕೆಂದರೆ ಅದು ವಸ್ತುಸ್ಥಿತಿನೂ ಅದು. DK ಶಿವಕುಮಾರ್ ಸಾಹೇಬರು ಸರಿ ಆತ್ಮಾವಲೋಕನ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಏಕೆಂದ್ರೆ ಈಗ ಕಳೆದ CM ಆದಮೇಲೆ ಕನಕಪುರಕ್ಕೆ ಬಂದರು. ನೀವು ಹಾಲು ಹಾಕಿ, ರೇಷ್ಮೆ ಬೆಳೀರಿ, ತರಕಾರಿ ಬೆಳೀರಿ, ತೆಂಗು ಹಾಕಿ, ನೀವು ಇಲ್ಲೇ ಸ್ವತಂತ್ರವಾಗಿ ಬದುಕ್ರಿ. ಬೆಂಗಳೂರಿಗೆ ಬಂದು ಡ್ರೈವರ್ ಕೆಲಸ, ಕ್ಯಾಬು, ಇನ್ನೊಂದು ಮತ್ತೊಂದು ಕೆಲಸಗಳು, ಅಂಗಡಿ ಬದಿ ವ್ಯಾಪಾರ ಮಾಡೋಕ್ಕೆ ಹೋಗಬೇಡಿ, ಇನ್ನೊಬ್ರದ್ದು ಕೆಳಗಡೆ ಕೆಲಸ ಮಾಡಬೇಡಿ, ಸ್ವಾಭಿಮಾನ ಬದುಕಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಮ್ಮ ಜಿಲ್ಲೆಯವರು ಅಂತ ದುಡ್ದಲ್ಲಿ ನಾವು ಒಬ್ಬರು, ನಮ್ಮ ಕ್ಷೇತ್ರನೂ ಒಂದು, ನಾನು ಒಬ್ಬ ಅದರಲ್ಲಿ. ಸೊ ಹಾಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂದಾಗ ಇಡೀ ಜಿಲ್ಲೆಯವರೇ ಖುಷಿಪಟ್ಟರು, ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾರು ಅಂತ. ಬಟ್ ಅವರು ಕನಕಪುರಕ್ಕೆ ಯಾಕೆ ಈ ಥರ ಒಂದು ಮೀಸಲಾರು ಅನ್ನೋದು ಅವ್ರಿಗೆ ಗೊತ್ತು. ಬಟ್ ಇಲ್ಲಿ ಅಕ್ವೈರ್ ಮಾಡೋದಕ್ಕೆ ಮುಂಚೆ ಒಂದು ಮನುಷ್ಯತ್ವ ಮಾನವೀಯತೆ ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಮನುಷ್ಯತ್ವ ಮಾನವೀಯತೆ ಇಲ್ಲ ಇರೋದು ಮಾತ್ರ ಈ ಭೂಸ್ವಾಧೀನ ಮಾಡಬೇಕು. ಒಂದು ಭೂಸ್ವಾಧೀನ ಆಗಬೇಕು ಅನ್ನೋ ಇಷ್ಟು ಪ್ರಕ್ರಿಯೆಗಳಿವೆ. ಭೂಸ್ವಾಧೀನ ಪ್ರಕ್ರಿಯೆಗಳು, ಕಾನೂನುಗಳಿವೆ. ಈ ಕಾನೂನು ಚೌಕಟ್ಟಿನಲ್ಲಿ ಇವರು ಭೂಸ್ವಾಧೀನ ಮಾಡಬೇಕು ವಿನಃ ಅನುಕೂಲ ತಕ್ಕಂತೆ ಒಂದು ಭೂಸ್ವಾಧೀನ ಕ್ರಿಯೆಗಳನ್ನ ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನೇನು ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಅದು ಸರ್ಕಾರಕ್ಕೆ ಗೊತ್ತು, ನಮಗೂ ಸರಿಯಾಗಿ ಗೊತ್ತಿಲ್ಲ. ಒಂದು ಪ್ರಕ್ರಿಯೆ ಆಗಬೇಕು ಅಂದರೆ ಈ ಭೂಮಿಲಿ ಮೊದಲನೇದಲ್ಲಿ ಇಲ್ಲಿ ಗ್ರಾಮ ಸಭೆಗಳಾಗಬೇಕು. ಹಳ್ಳಿವಾರು ಗ್ರಾಮ ಸಭೆಗಳಾಗಿ ಗ್ರಾಮಗಳ ರೈತರ ಅಭಿಪ್ರಾಯ ತೊಗೋಬೇಕು, ಏನಪ್ಪ ಇಲ್ಲಿ ಏನು ಅಂತ. ಎರಡನೇ, ನಾವೇನು ಪ್ರಾಜೆಕ್ಟ್ ಮಾಡ್ತೀವಿ, ಪಾಲ್ದಾರಿಕೆಯಲ್ಲಿ ಮಾಡ್ತೀವಿ ಅಂದರೆ ಕಾಂಪೋಸಿಷನ್ ಕೊಡ್ತಿದ್ರೆ ಪ್ರಾಜೆಕ್ಟಿಂದ ಆಗುವ ಅನುಕೂಲ ಏನು, ಅನಾನುಕೂಲ ಏನೋಗಳನ್ನ ಸಾಧಕ ಬಾಧಕ ರೈತರುಗಳ ಜೊತೆ ಚರ್ಚೆ ಮಾಡಬೇಕು. ಇಲ್ಲಿ ನಿರುದ್ಯೋಗಿಗಳು ಎಷ್ಟು, ಅವಲಂಬಿತ ಕೃಷಿ ಆಧಾರಿತ ಕೂಲಿ ಕಾರ್ಮಿಕರು ಎಷ್ಟಿದ್ದಾರೆ, ಬೇರೆ ಜಮೀನಲ್ಲಿ ಪಾಲುಗಾರಿಕೆ ಜೀವನ ಮಾಡ್ಕೊಂಡು ಎಷ್ಟು ಜನ ಬದುಕ್ತಾ ಇದ್ದಾರೆ, ರೇಷ್ಮೆ ಮೇಲೆ ಎಷ್ಟು ಜನ ಅವಲಂಬಿತರಾಗಿದ್ದಾರೆ, ಅಥವಾ ಹಸುಗಳು ಸಾಕೊಂಡು ಅವಲಂಬಿತರು ಎಷ್ಟು ಜನ ಇದ್ದಾರೆ ಅಂತ ಒಂದು ಗ್ರಾಮ ಸಭೆಗಳಿಗೆ ಸರ್ವೆ ಮಾಡಬೇಕು. ಈ ಯಾವುದೊಂದು ಸರ್ವೆಗಳಲ್ಲಿ ಮುಗಿದು ಮಾಡಿಲ್ಲ. ಎರಡನೇದು ಭೂಸ್ವಾಧೀನ ಆಗಬೇಕಂದ್ರೆ ಇದು ಎಂಥ ಭೂಮಿನ ಅಕ್ವೈರ್ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಸ್ಪಷ್ಟವಾದ ಕಾನೂನುಗಳು ಹಿಂದೆ 2013 ಮನಮೋಹನ್ ಸಿಂಗ್ ತಂದಿದ್ದಾರೆ. ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ, ನೀರಾವರಿ ಭೂಮಿ, ಬಹುವಾರ್ಷಿಕ ಬೆಳೆಗಳಿರುವಂಥ ಫಲವತ್ತಾದ ಲ್ಯಾಂಡ್ಗಳನ್ನ ನೀವು ಅಕ್ವೇಷನ್ ಮಾಡ್ಕೋಬೇಡಿ. ಮಳೆಯಾಶ್ರಿತ ಭೂಮಿ ಮತ್ತು ಬಂಜರು ಪ್ರದೇಶಗಳನ್ನು ತಗೊಂಡು ನೀವು ಕೈಗಾರಿಕೆ ಮತ್ತು ಬಡಾವಣೆಗಳನ್ನ ಮಾಡಿ ಅಂತ ಸರ್ಕಾರ ಕಾನೂನು ಮಾಡಿದೆ. ಈ ಒಂದು ಕಾನೂನು ಗಾಳಿಗೆ ತೂರಿ ಎಂಥದಕ್ಕೆ ತೊಗೋಬೇಕು, ಇಂಥ ಭೂಮಿಲೂ ಒಂದು ಮಿಲಿಟರಿಗೆ ಸಂಬಂಧಪಟ್ಟಂತೆ, ಒಂದು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತೆ, ಒಂದು ಹಾಸ್ಪಿಟಲು, ಹೆದ್ದಾರಿ, ರೈಲ್ವೆ, ಇಂಥವು ಯಾವುದಾದ್ರು ಒಂದು ಒಳ್ಳೆಯ ಉದ್ದೇಶಕ್ಕೆ, ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿದಾಗ ನೀವು ಒಂದಿಷ್ಟು ಲ್ಯಾಂಡ್ ತೊಗೊಂಡ್ರೆ ತಪ್ಪೇನಿಲ್ಲ. ನೀವೊಂದು ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಅಥವಾ ಒಂದು ಕೈಗಾರಿಕೆ ನಿರ್ಮಾಣ ಮಾಡೋಕ್ಕೆ ಈ ಥರ ಫಲವತ್ತಾದ ಭೂಮಿನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿರೋದು ಯಕ್ಷ ಪ್ರಶ್ನೆ. ಈಗ ರಾಜಕೀಯದವರು ಇವರು ಕುಮಾರಸ್ವಾಮಿ ಮಾಡಿದ್ರು, ನಮ್ಮ ಕಾಲದಲ್ಲಿ ಆಗಲಿಲ್ಲ, ನಾವು ಮಾಡಲಿಲ್ಲ, ಅವ್ರ ಕನಸನ್ನ ಈಡೇರಿಸ್ತೀವಿ ಅಂತ ರಾಜಕೀಯದವ್ರು ಏನು ಹೇಳ್ಕೊತಾರೆ. ಕುಮಾರಸ್ವಾಮಿಯಿಂದ ಪ್ರಸ್ತಾವನೆ ಆಯಿತು, ಆದರೆ ಪ್ರಾಥಮಿಕ ಅಧಿಸೂಚನೆ ಯಾವ ಡೇಟಲ್ಲಿ ಆಯಿತು, ಅಂತಿಮ ಅಧಿಸೂಚನೆ ಯಾವ ಡೇಟಲ್ಲಿ ಆಯಿತು, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಸರ್ಕಾರದ ಪ್ರಪೋಸಲ್ ಅಷ್ಟೇ. ಕುಮಾರಸ್ವಾಮಿ ಕಾಲದಲ್ಲಿ ನಮ್ಗೆ ಯಾವುದೋ ರೈತರು ನೋಟಿಸ್ ಬರಲಿಲ್ಲ. ಪ್ರಾಥಮಿಕ ಅಧಿಸೂಚನೆ ಆಗಿರೋದೇ 2025 ಮಾರ್ಚ್ 12ನೇ ತಾರೀಕು. ಅದಕ್ಕೆ ಮುಂಚೆ ಯಾವುದೂ ಪ್ರಾಥಮಿಕ ಅಧಿಸೂಚನೆ ಆಗಿಲ್ಲ. ಅಂತಿಮ ಅಧಿಸೂಚನೆ ಕಳೆದ ಈಗ ಜೂನ್ 12ನೇ ತಾರೀಕು 10ನೇ ತಾರೀಕು ಆಗಿದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವ್ರದಲ್ಲಿ ಆಗಿತ್ತು ಅಂತ ಇನ್ನೊಬ್ಬರು ತೋರಿಸೋ ಬದಲು ಈ ಹಿಂದೆ ಕುಮಾರಸ್ವಾಮಿ 5 ಟೌನ್ಶಿಪ್ ಮಾಡಬೇಕು ಅಂತ ಪ್ರಪೋಸಲ್ ಮಾಡಿದರು. ನಂದಗುಡಿ, ಹೊಸಕೋಟೆ, ನೆಲಮಂಗಲ, ಸೋಲೂರು, ರಾಮದ ಕಸ್ಬಾ ಮತ್ತು ಬಿಡದಿ ಮತ್ತು ಸಾತ್ನೂರು. ಸದನಗೌಡರು ಹಿಂದೆ 4ನ ಕ್ಯಾಬಿನೆಟ್ ಕೈ ಬಿಟ್ರಲ್ವಾ. ಈ 4 ಟೌನ್ಶಿಪ್ ಬಿಟ್ಟಿದ್ದರಿಂದ ಹಿಂದೆ 2011 ಕೈ ಬಿಟ್ಟಿದ್ದಾರೆ. ಅದೇ ರೀತಿ ಇವರು ಕೈ ಬಿಡ್ಬೋದಾಗಿತ್ತು. ಒಂದು ಒಳ್ಳೆಯ ರೈತರು ಮುಗಿಯ ನಮ್ಮ ಜಿಲ್ಲೆಯವರು ನಾವು ರೈತರು ಉಳಿಸ್ಬೇಕು ಅಂತ. ಈ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇಷ್ಟೆಲ್ಲ ಇದ್ದು ಗೊತ್ತಿದ್ದೂ ರೈತರು ಹೇಳಿ ಅನ್ಯಾಯ ಆಗ್ತಾ ಇದೆ, ಕಾನೂನು ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಹಠಕ್ಕೆ ಬಿದ್ದಿದ್ದಾರೆ ಅಂತಂದರೆ ಇದು ದುಡ್ಡೊಡೆಯೋ ಯೋಜನೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಖಂಡಿತವಾಗಿ ಇದನ್ನು ನಾವು ಏಪ್ರಿಲ್ 30ನೇ ತಾರೀಕು ಏನು ಅಂತಿಮ ಅಧಿಸೂಚನೆಗೆ ಇವರು ಕ್ಯಾಬಿನೆಟ್ ಅನುಮೋದನೆ ಮಾಡ್ಕೊಂಡವ್ರೆ, ಆದರೆ ತುಂಬ ಸ್ಪಷ್ಟವಾಗಿದೆ. ಒಂದು ಸರ್ಕಾರ ಒಂದು ಬಡಾವಣೆ ನಿರ್ಮಾಣ ಮಾಡಬೇಕಾದ್ರೆ ಕೊಡ್ತಿರೋ ಕಾರಣ ಏನು, ಬೆಂಗಳೂರು ಟ್ರಾಫಿಕ್ ಮತ್ತು ಒತ್ತಡ ತಪ್ಪಿಸ್ಬೇಕು ಅನ್ನೋ ಕಾರಣ ಕೊಟ್ಟಿದ್ದು ನಮಗೆ ಮಾಧ್ಯಮದ ಮುಖಾಂತರ ಹೇಳ್ತಾರೆ. ಆದರೆ ಇವರು ಕ್ಯಾಬಿನೆಟ್ ಅನುಮೋದನೆ ಕಾಪಿ ಏನಂತ ಹೇಳಿದ್ದಾರೆ, ರೈತರಿಗೆ ಹೇಳ್ತಿರೋ ಪ್ರಾಜೆಕ್ಟ್ 18,000 20,000 ಕೋಟಿ ಇದು ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಆದರೆ ಈ ಪ್ರಾಜೆಕ್ಟಿಂದ 3 ವರ್ಷದ ನಂತರ ಈ ಒಂದು ಪ್ರಾಧಿಕಾರಕ್ಕೆ 35,000 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ ಅಂತ ಅಂದರೆ ಇದು ಲಾಭದ ಉದ್ದೇಶಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ನ ಅದು ಬೆಂಗಳೂರು ಅಭಿವೃದ್ಧಿಗೆ ಮಾಡ್ತಿರೋ ಪ್ರಾಜೆಕ್ಟ್ ಅನ್ನೋದ ಸರ್ಕಾರ ದಾಖಲೆಗಳು ಹೇಳ್ತದೆ. ಕ್ಯಾಬಿನೆಟ್ ಅನುಮೋದನೆ ಕಾಪಿಲೇ 35,000 ಕೋಟಿ ಲಾಭನ 3 ವರ್ಷ ನಂತರ ನಾವು ಇದರಿಂದ ಲಾಭವನ್ನು ನಿರೀಕ್ಷಿಸಲಾಗಿದೆ ಅಂತ ಹೇಳಿದ್ದಾರೆ.
ಸೊ ಹಂಗಾಗಿ ಉದ್ದೇಶ ಏನಿದ್ರು ರಿಯಲ್ ಎಸ್ಟೇಟ್ ಅಲ್ವಾ, ಹಾಗಾಗಿ ಇದು ಖಂಡಿತ ಲಾಭದ ಉದ್ದೇಶಕ್ಕೆ ಮಾಡ್ತಾ ಇರೋದು. ಓಕೆ, ಈಗ ಹೋರಾಟ ಮಾಡ್ತಿದಾರಲ್ವ ರೈತರೆಲ್ಲ, ಒಂದಷ್ಟು ಮಂದಿಯ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅಂದರೆ ನಿಮಗೆ ಜಯ ಸಿಗುತ್ತೆ ಅಂತ ಅನ್ಸುತ್ತಾ? ಈ ಹೋರಾಟದಲ್ಲಿ ರೈತರ ಹೋರಾಟಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ, ಅವ್ರು ಕೈ ಬಿಡ್ತಾರೆ ಈ ಯೋಜನೆ ಅಂತ ಅನ್ಸುತ್ತಾ? ಖಂಡಿತವಾಗೂ, ಯಾಕೆಂದರೆ ನಾವು ಕಳೆದ 15 ತಿಂಗಳಿಂದ ಹೋರಾಟ ಮಾಡಿದಾಗ ಇಷ್ಟೊಂದು ಬೆಂಬಲ ಬಂದಿರಲಿಲ್ಲ. ಪ್ರಾರಂಭ ಅಂತ ನಾವು 50 ಜನ ಸಂಖ್ಯೆ ರೈತರಿಂದ ಸ್ಟಾರ್ಟ್ ಮಾಡೋಂಥ ಪ್ರಯತ್ನದಲ್ಲಿ ನಾವು 3,500-4 ಸಾವಿರ ಕುಟುಂಬಗಳು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಪ್ರಾರಂಭ ಅಂತ ನಮ್ಗೆ ಇಷ್ಟೊಂದು ಹೋರಾಟ ಬಂದಿರಲಿಲ್ಲ, ಯಾಕೆ ಅಂದರೆ ಇಲ್ಲಿ ವಸ್ತುಸ್ಥಿತಿ ಯಾರಿಗೂ ಗೊತ್ತಿರಲಿಲ್ಲ, ಮಾಧ್ಯಮದವ್ರಿಗೂ ಸಹ ಗೊತ್ತಿಲ್ಲ, ರಾಜ್ಯ ಇತರ ಜಿಲ್ಲೆಯ ರೈತರುಗಳಿಗೂ ಗೊತ್ತಿರಲಿಲ್ಲ. ಪರಿಸರವಾದಿಗಳಾಗ್ಬೋದು, ಕಾಡಾಪುರ ಸಂಘಟನೆಗಳಾಗ್ಬೋದು, ಯಾರೊಬ್ರಿಗೂ ಇಲ್ಲೊಂದು ಬೆಂಗಳೂರಿನ ಮಲೆನಾಡಿದೆ ಅನ್ನೋದು ಗೊತ್ತಿರಲಿಲ್ಲ. ಈ ಬೆಂಗಳೂರಿನ ಮಲೆನಾಡಿದೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ, ನಾವು ಮಾಧ್ಯಮದ ಮುಖಾಂತರ ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದೆವು. ಜೊತೆಗೇನಾಗಿದೆ ಅಂದರೆ ಸರ್ಕಾರದ ಇಲಾಖೆ ಒಂದಷ್ಟು ಅಂಕಿಅಂಶಗಳಿದೆ, ಎಷ್ಟು ಮಾವಿದೆ, ಎಷ್ಟು ತೆಂಗಿದೆ, ಎಷ್ಟು ಬಾಳೆ ಇದೆ ಅಂತ ತೋಟಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರೆ. ಜೊತೆಗೆ ರೇಷ್ಮೆಯಿಂದ ಎಷ್ಟು ಕೋಟಿ ಆದಾಯ ಬರ್ತದೆ ರೇಷ್ಮೆ ಇಲಾಖೆಯವರು ಕೊಟ್ಟಿದ್ದಾರೆ. ಎಷ್ಟು ತಿಂಗಳಿಗೆ ಹಾಲು ಎಷ್ಟು ತಿಂಗಳಿಗೆ ಎಷ್ಟು ಲಕ್ಷ ಲೀಟ್ರ್ ಹಾಲು ಹೋಗ್ತಾ ಇದೆ ಅನ್ನೋದು KMF ಅವ್ರು ಕೊಟ್ಟಿದ್ದಾರೆ. ಎಷ್ಟು ಹಸು ಕುರಿ ಕೋಳಿಗಳಿದೆ ಅನ್ನೋದನ್ನು ಸಹ ಅಂಕಿಅಂಶ ಸರ್ಕಾರನೇ ಕೊಟ್ಟಿದೆ. ಈ ಅಂಕಿಅಂಶದ ಆಧಾರದ ತೊಗೊಂಡಾಗ ಈ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಭೂ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ರಾಜ್ಯದ ಜನತೆಗೆ ಮತ್ತು ಮಾಧ್ಯಮ ಮುಖಾಂತರ ತೋರಿಸಿದಾಗ ಇವತ್ತು ಇಡೀ ರಾಜ್ಯ ಪೂರ್ತಿ ನಮ್ಗೆ ಬರುವಂತಿದೆ. ರಾಜಕೀಯ ಪಕ್ಷಗಳು ಅಂತಿಲ್ಲ ಅಂತಲ್ಲ, ಎಲ್ಲ ಪರ ರೈತ ಪರ ಸಂಘಟನೆಗಳು, ಕಾಡಾಪುರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸೊ ಇಂಥವ್ರು ಬಂದಿಲ್ಲ ಅಂತ ಹೇಳ್ಬಾರ್ದು. ಸೊ ತುಂಬ ನಮ್ಮ ರಾಜ್ಯಕ್ಕೆ ನಮಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಈ ಒಂದು ಬೆಂಬಲಗಳು ನೋಡಿದ್ರೆ, ಈ ಮಾಧ್ಯಮಗಳು ತೋರಿಸ್ತಾ ಇರೋದು ನೋಡಿದ್ರೆ, ಇಲ್ಲ ವಸ್ತುಸ್ಥಿತಿಯಿಂದ ನಮ್ಮ ಮಾಧ್ಯಮಗಳು ಬಂದು ವೀಕ್ಷಣೆ ಮಾಡಿದ್ಮೇಲೆ ಮಾಧ್ಯಮದವರೇ ಕಣ್ಣಲ್ಲಿ ನೀರು ಹಾಕಿರೋಂಥ ಉದಾಹರಣೆಗಳಿದೆ. ಇಷ್ಟು ಲಕ್ಷ ಕಲ್ಪವೃಕ್ಷಗಳು ಕಡಿದು ಯಾವ ಕರ್ಮಕ್ಕಪ್ಪ ಹೋಗಬೇಕು, ಇಷ್ಟು ಗೋಮಾತೆಗಳನ್ನ ಕಸಾಯಿಖಾನೆ ಕಳಿಸ್ಬೇಕಲ್ಲ, ಇದು ಮನುಷ್ಯತ್ವ ಮಾನವೀಯತೆ ಯಾರು ಮಾಡೋಕ್ಕೆ ಸಾಧ್ಯನಾ? ಜೊತೆಗೆ ಏನಾಗಿದೆ ಅಂದರೆ ದೊಡ್ಡ ಜಮೀನ್ದಾರುಗಳು ಭೂಸ್ವಾಧೀನ ಪರ ಇದ್ದಾರೆ. ಅವ್ರಿಗೆ 10 ಎಕರೆ 20 ಎಕರೆ 30 ಎಕರೆ ಇದೆ, ಒಳ್ಳೆ ಪರಿಹಾರ ಸಿಗುತ್ತೆ. ಮತ್ತೊಂದು ಕಡೆ ಭೂಮಿ ತಗೊಳ್ತಾರೆ, ಅಥವಾ ಅದನ್ನೊಂದು ಉದ್ಯಮಕ್ಕೆ ಬೆಳೆಸ್ಕೊಳ್ತಾರೆ, ಅಥವಾ ಇಲ್ಲೇ ಪಾಲ್ದಾರಿಕೆಯಲ್ಲಿ ಹೋಗಿ ಹೆಚ್ಚಿಗೆ ಸೈಟ್ಗಳು ತಗೋತಾರೆ, ಅನುಭವಿಸ್ತಾರೆ. ಅರ್ಧ ಎಕರೆ 1 ಎಕರೆ 2 ಎಕರೆ ಇರೋಂಥವ್ರು ಅದರಲ್ಲಿ ಸಿಕ್ಕುವಂಥ ಪರಿಹಾರದಲ್ಲಿ ಏನು ಮಾಡೋಕ್ಕಾಗುತ್ತೆ? ಯಾಕಂದರೆ ಕುಟುಂಬ ಸಂಖ್ಯೆ ಬಡವರು ಅಂದರೆ 3 ಜನ 4 ಜನ ಮಕ್ಕಳಿರ್ತಾರೆ, ಮಹಿಳೆ ಹೆಣ್ಮಕ್ಳು ಮದುವೆ ಆಗಿರೋರು ಸಹ ಭಾಗಕ್ಕೆ ಬರ್ತಾರೆ. ಸೊ ಬಂದಂಥ ದುಡ್ಡು ಅರ್ಧಿ ಹಂಚೋಗುತ್ತೆ. ಅಲ್ಲಿಗೆ ಅವ್ರು ಏನಾಗುತ್ತೆ, ಒಂದು 50 ಲಕ್ಷ 60 ಲಕ್ಷ 70 ಲಕ್ಷ ಹಂಚೋಗುತ್ತೆ. ಆ ಬಂದು ದುಡ್ಡಲ್ಲಿ ಒಂದು ಮನೆ ಕಟ್ಕೋಬೋದು, ಅಥವಾ ಒಂದು ಕಾರ್ ತೊಗೋಬೋದು. ಇವತ್ತು ಯುವ ಶಕ್ತಿಗಳು ಸ್ವಲ್ಪ ಕೆಟ್ಟ ದುಶ್ಚಟಗಳು, ಉದಾಹರಣೆಗೆ IPL, ಆನ್ಲೈನ್ ಗೇಮು, ಗಾಂಜಾ, ಡ್ರಗ್ಸು ಮತ್ತು ಮದ್ಯಪಾನ ಇಂಥವಕ್ಕೆ ಸ್ವಲ್ಪ ದುಡ್ಡು ಸಿಕ್ತು ಅಂದರೆ ಅದು ತುಂಬ ಬೇಗನೆ ಖಾಲಿ ಮಾಡೋದಂತರ. ಮತ್ತು ಒಂದು ಎಷ್ಟು ಏನೋ ಉದ್ಯೋಗ, ಏನೋ ಜೀವನ. ಮತ್ತು ನಮ್ಮಲ್ಲಿ ಇನ್ನೊಂದು 500 ಕುಟುಂಬಗಳು ಬೇರೆಯವ್ರ ಜಮೀನಿಗೆ ಪಾಲುಗಾರಿಕೆ ಜೀವನ ಹಾಕ್ಕೊಂಡು ಜೀವನ ಮಾಡ್ತಾರೆ. ರೇಷ್ಮೆ ಮತ್ತು ಸೊಪ್ಪು ಹಾಕೋದು, ಹಸುಗಳಿಗೆ ಹುಲ್ಲು ಹಾಕ್ಕೊಂಡು ಬೇರೆ ಜಮೀನು ಪಾಲ್ಗೆ ಹಾಕ್ಕೊಂಡು ಲೀಸ್ಗೆ ಹಾಕ್ಕೊಂಡು ಜೀವನ ಮಾಡ್ತಾವ್ರೆ. ಸೊ ಅವ್ರಿಗೇನು ಪರಿಹಾರ ಕೊಡೋಕ್ಕೆ ಸಾಧ್ಯ? ಅವ್ರು ಏನು ಕೆಲಸ ಕಳಿಸ್ತಾರೆ ಹೇಳಿ? ಅವ್ರಿಗೆ ಯಾವುದೇ ಕಾರ್ಖಾನೆಗಳಿಗೆ ಹೋಗೋಕ್ಕೆ ಉದ್ಯೋಗ ಮತ್ತು ವಯಸ್ಸು ಮತ್ತು ವಿದ್ಯಾರ್ಹತೆ ಇಲ್ಲ. ಜೊತೆಗೆ ಇನ್ನೊಂದು 500 ಕುಟುಂಬಗಳೇನಾಗಿದೆ, ಬೇರೆಯವ್ರದ್ದು ಏನು ದೊಡ್ಡ ಜಮೀನ್ದಾರು ಲೇಬರ್ ಸಿಕ್ಕಲ್ಲ, ಅಂಥವ್ರ ಜಮೀನು ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ಕಾಲದಿಂದ ತಾತನ ಕಾಲದಿಂದ ವಿಶೇಷವಾಗಿ ದಲಿತ ಕುಟುಂಬಗಳು, ಹಿಂದುಳಿದ ಸಮುದಾಯದವರು ಇವ್ರೇನು ಮಾಡಿದ್ದಾರೆ ಅಂದರೆ ಬೇರೆಯವ್ರದ್ದು ಜಮೀನಲ್ಲಿ ತೋಟಗಳಿಗೆ ಕೆಲಸ ಮಾಡ್ಕೊಂಡು, ಅವ್ರ ಮನೆ ಕೆಲಸ ತೋಟ ಕೆಲಸ ಮಾಡ್ಕೊಂಡು ಜೀವನ ಮಾಡಿದ್ದಾರೆ. ಜಮೀನ್ದಾರುಗಳೇನು ದುಡ್ಡು ತಗೋತಾರೆ, ಅವ್ರನ್ನ ಕೂಲಿ ಮಾಡ್ತಿದ್ದವ್ರಿಗೇನು ಜೀವನಾಂಶ? ಅವ್ರು ಎಲ್ಲಿಗೆ ಹೋಗಬೇಕು? ತಂದೆ ಕಾಲದಿಂದ ಅಪ್ಪನ ಕಾಲದಿಂದ 50 ವರ್ಷ 60 ವರ್ಷ 30 ವರ್ಷ ಅವ್ರ ಮನೆ ಕೂಲಿ ಮಾಡಲ್ಲ, ಆ ಕುಟುಂಬಗಳು ಬೀದಿ ಬರಲ್ಲ, ಅವ್ರ ಕಣ್ಣೀರು ಶಾಪ ನಮ್ಗೆ ತಟ್ಟಲ್ವಾ? ದಯವಿಟ್ಟು ಇದನ್ನು ಅಧಿಕಾರಿಗಳು ಆತ್ಮಾವಲೋಕನ ಮಾಡಬೇಕು, ಸರ್ಕಾರನೂ ಆತ್ಮಾವಲೋಕನ ಮಾಡ್ಕೋಬೇಕು, ಭೂಸ್ವಾಧೀನ ಪರರು ಸಹ ಯೋಚನೆ ಮಾಡ್ಬೇಕು. ಹೌದಪ್ಪ, ನಾನು ಬರಲಿ ಇಷ್ಟು ಮರ ಬೆಳೆಯೋಕ್ಕೆ ನನ್ನ ದುಡ್ಡಿತ್ತು, ಆದರೆ ಇದು ಬೆಳೆದಂಥ ಕೂಲಿ ಕಾರ್ಮಿಕ ಯಾರು? ಅವ್ನಿಗೇನಾಗ್ತದೆ? ನಾಳೆ ನನ್ನ ಮನೇಲಿ ಇಷ್ಟು ವರ್ಷ ಜೀತ ಮಾಡ್ಕೊಂಡು ಬಿದ್ದಿದ್ದಲ್ಲ ಕೂಲಿ ಮಾಡಿಕೊಂಡು, ಅವ್ನ ಕುಟುಂಬ ಎಲ್ಲಿಗೆ ಹೋಗಬೇಕು? ಅವ್ನಿಗೇನು ಕೆಲಸ ಕೊಡೋಕ್ಕೆ ಸಾಧ್ಯ? ಓಲಿ ಇವ್ರು ಪ್ರಾಜೆಕ್ಟ್ ಮಾಡ್ತಲ್ಲ, ಈ ಪ್ರಾಜೆಕ್ಟಲ್ಲಿ ರೈತರಿಗಾಗೋ ಅನುಕೂಲ ಅನಾನುಕೂಲಗಳ ಬಗ್ಗೆ ಯಾವ ಥರ ಚರ್ಚೆ ಮಾಡಿದ್ದಾರೆ? ರೈತರ ಜೊತೆನೇ ಚರ್ಚೆ ಮಾಡಿ ಕಳೆದ 15 ತಿಂಗಳು ಹೋರಾಟ ನಡೆದಾಗಿಂದನೂ ಯಾವುದೇ ಚರ್ಚೆ ಆಗಿಲ್ಲ, ರೈತರುಗಳ ಕರೆದು ಸಭೆ ಮಾಡಿಲ್ಲ. ಅಲ್ಲಿರೋ ರೈತರೇ ಅಲ್ಲ ಅಂದ್ಬಿಟ್ರು. ಈಗ ರೈತರೇ ಅಲ್ಲ ಅಂತ CM ಹೇಳ್ತಾರಲ್ವಾ, 6.5 ಲಕ್ಷ ಲೀಟ್ರು ಹಾಲು ಅಗರಿ ಹೇಗೆ ಉತ್ಪಾದನೆ ಆಯ್ತದೆ? ಇದು ನಾನು ಹೇಳ್ತಾ ಇರೋದಲ್ಲ. KMF ಅಲ್ಲಿ ಸ್ವತಃ ತಮ್ಮ ಸುರೇಶ್ ಅವರೇ ಅಧ್ಯಕ್ಷರು, ಬೊಮ್ಮಲ್ ಅಧ್ಯಕ್ಷರು, ಅವ್ರ ತವೇ ಡೇಟಾ ಇದೆ. ಇದು ಹಾಲಲ್ಲಿ 2 ಪಂಚಾಯತಿಂದ 17 ಡೈರಿ ಇದೆ, 17 ಡೈರಿ ಎಷ್ಟು ಲೀಟ್ರ್ ಬರ್ತದೆ ಅವ್ರ ಹತ್ರ ಡೇಟಾ ಇದೆ. ಸರ್ಕಾರ ನಡೆಸೋರಿಗೆ ಇಲ್ಲಿ ತಾಲೂಕು ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಇಲಾಖೆ ಅಂಕಿಅಂಶ ಕೊಡದೇ ಇರ್ತಾರೆ. ಈಗ ಜಿಲ್ಲಾಧಿಕಾರಿ ಅವರು ವರದಿ ಕೊಡಬೇಕಾದ್ರೆ ಇವನ್ನೆಲ್ಲ ಕೇಳದೇ ಇರ್ತಾರೆ. ಒಂದು ಭೂಸ್ವಾಧೀನ ಪ್ರಕ್ರಿಯೆ ಆಗಬೇಕಾದ್ರೆ ಈ ಭಾಗದ ವಸ್ತುಸ್ಥಿತಿ ಅನ್ನೋದನ್ನು ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ವರದಿ ಕೊಡಲೇಬೇಕಲ್ವ? ಆ ವರದಿನ ಆಧರಿಸಬೇಕು. ಅದು ಸುಳ್ಳು ಅನ್ನೋದಾದರೆ ಇಲಾಖೆ ತಗೊಳ್ಳಿ, ನಾನು ಇಲಾಖೆಗಳು ತೊಗೊಂಡಿದ್ದೀನಿ, ಕೊಡ್ತೀನಿ ದಾಖಲೆಗಳು. ಇಲ್ಲ ಅವ್ರು ಕೊಡಲಿ ದಾಖಲೆ, ಇಲ್ಲ ಇಲ್ಲಿ ವ್ಯವಸಾಯ ಮಾಡ್ತಾ ಇಲ್ಲ ಅಂದರೆ ಹಾಲು ಎಲ್ಲಿಂದ ಬತ್ತು, ರೇಷ್ಮೆ ಎಲ್ಲಿಂದ ಬತ್ತು, ಇಲ್ಲ ತೋಟಗಳಿಗೆ ನಾವು ಯಾವುದನ್ನು 1 ದಿಂದ 2 ದಿಂದ 3 ದಿನ ತಂದು ಸೃಷ್ಟಿ ಮಾಡಿರೋದು ಪ್ರಕೃತಿ ಅಲ್ಲ ಇದು. ಇದು 10 ವರ್ಷಗಳಿಂದ ರೈತರುಗಳು 100 ವರ್ಷಗಳಿಂದ ಬದುಕು ಕಟ್ಕೊಂಡು ಬಂದಿರೋಂಥ ಮರಗಳು. ಇಲ್ಲಿ ಯಾವುದೋ ಒಂದು ತಿಂಗಳು ಅಥವಾ 1 ವರ್ಷ 2 ವರ್ಷ ಗಿಡ ಮರಗಳು ನಿಮ್ಮ ಕಣ್ಣು ಕಂಡವ? ಎಲ್ಲ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಮರ ಗಿಡಗಳೆಲ್ಲ ಇರೋದು. ಸೊ ಹಾಗಾಗಿ ಇದು ಯಾವುದೋ ಒಂದಿನಕ್ಕೆ ಪ್ರಕೃತಿ ಸೃಷ್ಟಿಯಾಗಿಲ್ಲ. ನಮ್ಮ ತಂದೆ ತಾತರ ಕಾಲದಿಂದ ಇದು ಸೃಷ್ಟಿಯಾಗಿರೋ ಪ್ರಕೃತಿ. ದಯವಿಟ್ಟು ಈ ಪ್ರಕೃತಿನ ಮಾರಣಹೋಮ ಮಾಡಬೇಡಿ. ಮನುಷ್ಯಂಗೆ ಹಣ ಬರ್ಬೋದು, ಕಳಿಬೋದು, ದುಡ್ಡು ಸಂಪಾದನೆ ಮಾಡ್ತಾನೆ ಕಳಿದ್ರೆ ಹೇಗೆ ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಒಂದು ಪ್ರಕೃತಿನ ಸೃಷ್ಟಿ ಮಾಡೋದು ಅಷ್ಟು ಸುಲಭ ಇಲ್ಲ. ದಯವಿಟ್ಟು ನಾನು ಅವ್ರನ್ನ
ದ್ವೇಷ ಮಾಡ್ತಾ ಇಲ್ಲ ಅಥವಾ ಟೀಕೆ ಮಾಡ್ತಾ ಇಲ್ಲ, ಬೈತಾ ಇಲ್ಲ. ಮನವಿ ಮಾಡ್ಕೊಳ್ತೀನಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಮನುಷ್ಯತ್ವ ಮಾನವೀಯತೆ ಸ್ವಲ್ಪ ಯೋಚನೆ ಮಾಡಿ. ಬಡವ್ರ ಪರಿಸ್ಥಿತಿ ಏನಾಗ್ಬೋದು, ಸಣ್ಣ ಜಮೀನ್ದಾರು ಏನಾಗ್ಬೋದು, ಕೂಲಿ ಕಾರ್ಮಿಕರು ಏನಾಗ್ಬೋದು, ಬೇರೆಯವ್ರ ಜಮೀನಲ್ಲಿ ಪಾಲುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾರೆ ಏನಾಗ್ಬೋದು. ತದನಂತರ ಇಲ್ಲಿ ಏನು ಉದ್ಯೋಗ ನೀವು ಸೃಷ್ಟಿ ಕೊಡ್ತೀರಾ? AICT ಅಂತ ಹೇಳ್ತೀರಿ. ಈಗ ಬಿಡದಿ ಇಂಡಸ್ಟ್ರಿ ಏರಿಯಾದಲ್ಲಿ ಟೊಯೋಟಾ ಬಾಷ್ ಕಂಪ್ನಿ ಭೂಮಿ ಕಳ್ಕೊಂಡ್ರು. ಈ ಕಡೆ ಆರೋಲ್ ಇಂಡಸ್ಟ್ರಿಯಲ್ಲೂ ದೊಡ್ಡ ಏಷ್ಯಾಗೆ ದೊಡ್ಡ ಇಂಡಸ್ಟ್ರಿ ಏರಿಯಾ ಇದೆ. ಏಷ್ಯಾಗೆ ದೊಡ್ಡ ನಂಬರ್ 1 ಇಂಡಸ್ಟ್ರಿ ಇದೆ. ಭೂಮಿ ಕಳ್ಕೊಂಡಂಥ ರೈತರಿಗೆ ಒಂದು ಪರ್ಮನೆಂಟ್ ಜಾಬ್ ಯಾವ್ದಾದ್ರು ಒಂದು ಕಡೆ ಕೊಟ್ಟಿರೋ ಉದಾಹರಣೆಗಳು ಇಡೀ ರಾಜ್ಯದಲ್ಲಾರು ಇದೆಯಾ? ಭೂಮಿ ಕಳ್ಕೊಂಡಂಥ ರೈತರಿಗೆ ಯಾರು ಒಬ್ಬ ನೀನು ಭೂಮಿ ಕಳ್ಕೊಂಡಪ್ಪ ಲ್ಯಾಂಡ್ ಲೂಸಸ್ ನಿಮ್ಗೆ ಪರ್ಮನೆಂಟ್ ಜಾಬ್ ಕೊಟ್ಟು ನಿಮ್ಮ ಕುಟುಂಬಕ್ಕೆ ಬಾರಪ್ಪ ಅಂತ ಕೊಟ್ಟಿರೋ ಉದಾಹರಣೆಗಳಿದೆಯಾ? ಕೈಗಾರಿಕೆಗಳಲ್ಲೇ ಒಂದು ಉದ್ಯೋಗ ಕೊಡೋದ ಮೇಲೆ AICT ಉದ್ಯೋಗ ಕೊಡ್ಬೋದು. AICT ಅಂದರೆ ಒಂದು ಶ್ರೀಮಂತರಿಗೆ ಒಂದು ಆರ್ಟಿಫಿಷಿಯಲ್ ನಗರ. ಶ್ರೀಮಂತರು ಬಂದು ವಾಸ ಮಾಡ್ತಾರೆ. ಆ ವಾಸದಲ್ಲಿ ಕೊನೆ ನಮ್ಮ ಭೂಮಿ ಕಳ್ಕೊಂಡ ರೈತರುಗಳು ಇವತ್ತು ನಾನು ಕಣ್ಣಲ್ಲಿ ನೋಡ್ತೀನಿ. ಬಿಡದಿ ಪಕ್ಕ ಒಂದು ಈಗಲ್ ಟೌನ್ ಇದೆ. ಈಗಲ್ ಟೌನ್ 91-92 ಭೂಮಿ ಕಳ್ಕೊಂಡ್ರು. ಇವತ್ತು ಕ್ಯಾಡಿ ಬೈಯಾಗಿ ಬಾಲ್ ಹೊರ್ತಾವ್ರೆ. ₹100-200 ಕೂಲಿಗೆ ಅದೇ ರೈತರ ಮಕ್ಕಳು ಕೂಲಿಗೆ ಹೊರ್ತಾ ಇದ್ದಾರೆ. ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಕಳ್ಕೊಂಡ್ರು. ಇವತ್ತು ಹೌಸ್ ಕೀಪಿಂಗ್ ಕೆಲಸಕ್ಕೆ, ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ತಾರೆ. ನಮ್ಮ ಹೆಣ್ಮಕ್ಳು ಸ್ವಾಭಿಮಾನವಾಗಿ ಹಾಲು ಹಾಕ್ಕೊಂಡು ರೇಷ್ಮೆ ಬೆಳ್ಕೊಂಡು ನಮ್ಮ ಮನೆ ಮುಂದೆ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗದೇ ಗಂಡು ಮಕ್ಕಳು 4 ಹೊರೆ ಕುಯ್ದಾಕ್ಬಿಟ್ಟು ಆಗೋಯ್ತು ಮೇಡಮ್. ಇಲ್ಲಿ 4 ಮೂಟೆ ಸೊಪ್ಪು ಕುಯ್ದಾಕ್ಬಿಟ್ಟು ಬೆಳಗ್ಗೆ 1 ಅವರ್ ಹೆಣ್ಮಕ್ಳೇ ಹಾಲು ಹಾಕ್ಕೊಂಡು ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತಾರೆ. ಸ್ವಾವಲಂಬಿ ಬರ್ತಾವ್ರೆ. ಇಲ್ಲಿ ಧರ್ಮಸ್ಥಳ ಸಂಘ, ಇನ್ನು ಕೆಲವು ಶ್ರೀಶಕ್ತಿ ಸಂಘ ಅಂತ ಒಂದು ಸಂಘಟನೆಗಳು ಮಾಡಿಕೊಂಡು ಅಲ್ಲಷ್ಟು ಅಕೌಂಟ್ಗಳು ಸೇವ್ ಮಾಡಿಕೊಂಡು 15 ದಿನಕ್ಕೊಂದು ಹಾಲು ಪೇಮೆಂಟ್ ಬರ್ತದೆ, ಬ್ಯಾಂಕ್ ಲೋನ್ ಸಿಗುತ್ತೆ. ಮತ್ತು ಇವರೆಲ್ಲ ಕಳ್ಕೊಂಡು ಏನು ಸಿಗುತ್ತವ್ರೆ? ಮತ್ತು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋಕ್ಕಾಗ್ಯಾ? ನೀವೇ ಹೇಳ್ತೀರಾ ಹೆಣ್ಮಕ್ಳು ಸ್ವಾವಲಂಬಿ ಬದುಕಬೇಕು, ಸ್ವತಂತ್ರ ಬದುಕಬೇಕು, ಗುಲಾಮಗಿರಿ ಬಿಡಬೇಕು ಅಂತ ನೀವೇ ಹೇಳ್ತೀರಾ. ಇಷ್ಟು ಜನ ಹೆಣ್ಮಕ್ಳುಗಳು ಬೀದಿಗೆ ಬಂದು ನಿಂತಾರಲ್ಲ. ಕಳೆದ 15 ತಿಂಗಳಲ್ಲಿ ಎಷ್ಟು ಮಹಿಳಾ ಪ್ರತಿಭಟನೆಗಳು ಮಾಡಿದ್ರು, ಎಷ್ಟು ಸಾವಿರಾರು ಹೆಣ್ಮಕ್ಳುಗಳು ಬೀದಿಗೆ ಬಂದಲ್ಲ. ಒಂದಿನ ಹೆಣ್ಮಕ್ಳು ಕಷ್ಟ ಸುಖ ಕೇಳಿದ್ರೆ ಮನುಷ್ಯತ್ವ ಮಾನವೀಯತೆ ನಾನು ಸುಳ್ಳು ಹೇಳ್ತಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿ ಕೇಸ್ ಮಾಡಿದ್ದಾರೆ, ಮಹಿಳೆಯರ ಮೇಲೆ ಕೇಸ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಬನ್ನಿ ಅಂತ ಕರೆದವರು ಅವರೇನೆ. ಬಂದಂಥ ರೈತರುಗಳನ್ನ ನೀವು ಗೇಟ್ ಹಾಕ್ಬಿಟ್ಟು ಪೊಲೀಸ್ ಭದ್ರತೆ ಹಾಕ್ತಾರೋ ನೀವೇ, 144 ಸೆಕ್ಷನ್ ಹಾಕೋರು ನೀವೇ. ಮತ್ತು ಬಂದಂಥ ಮಹಿಳೆಯರು ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಖಾತೆದಾರರು ಬರಬೇಕು ಧರಣಿಗದ್ದಿ ಸಭೆಗೆ ಅಂತ ಕರಿತೀರಾ. ಬಂದು ಕೇಳೋಂಥ ಗೇಟ್ ಹತ್ರ ಬಂದು ಪ್ರಶ್ನೆ ಮಾಡೋ ರೈತರ ಮೇಲೆ ಕೇಸ್ಗಳು ಬುಕ್ ಮಾಡ್ತೀರಾ. ಅಂದರೆ ಈ ದೇಶದ ಕಾನೂನು ಏನಿದೆ? ಭಾರತೀಯ ಸಂವಿಧಾನದಲ್ಲಿದ್ದೀವ? ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿದ್ದೀವ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಮಾಡಿರೋ ಸಂವಿಧಾನದಲ್ಲಿದ್ದೀವ? ಉಳ್ಳವರು ಉಳ್ಳರಿಗಾಗಿ ಉಳ್ಳರಿಗೋಸ್ಕರ ಇರೋ ಒಂದು ಈ ಕಾನೂನು ಅಡಿಯಲ್ಲಿ ನಾವು ಇದ್ದೀವ ಅನ್ನೋದು ನಮಗೆ ಆತ್ಮಾವಲೋಕನ ಮಾಡ್ಕೋಬೇಕು. ಜೊತೆಗೆ ಇದೊಂದು ಹಿಟ್ಲರ್ ಸರ್ಕಾರ ಅನ್ನೋದು ತಪ್ಪಲಾಗದು. ಜೊತೆಗೆ ನಮ್ಮ 2 ಪಂಚಾಯತಿಗೆ ಕೊಟ್ಟಿರೋ ಒಂದು 6ನೇ ಭಾಗ್ಯನೋ 7ನೇ ಭಾಗ್ಯನೋ ಅಂತ ಹೇಳ್ತಾವ್ರೆ ಈಗ ಸರ್ಕಾರ. 7ನೇ ಭಾಗ್ಯ ಅದರದ್ದು FIR ಭಾಗ್ಯ. ಭೂಮಿ ಕಿತ್ಕೊಂಡು ರೈತರುಗಳನ್ನ FIR ಭಾಗ್ಯ. ಜೊತೆಗೆ ಏನೋ ಈ ಟೌನ್ಶಿಪ್ ಆದರೆ ಈ ರೈತರುಗಳ ಸಮಾಧಿ ಮೇಲೆ ಕಟ್ಟೋ ಒಂದು ದೊಡ್ಡ ಸಾಮ್ರಾಜ್ಯ ಅಂದ್ರೆ ತಪ್ಪಾಗಲಾರದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.